ಸೊ ಗೈಸ್ ಇವತ್ತು ನಮ್ಮ ಅಜ್ಜಿಗೆ ಊಟ ಹಾಕೊಡ ಅಂತ ಹೇಳಿದಕ್ಕೆ ನಮ್ಮ ಅಜ್ಜಿ ಈ ತರ ಅಂದ್ಬಿಡ್ಬೇಕಲ್ಲ. ಸೊ ಗೈಸ್ ಮುಂಚೆ ಅಂತಾನೆ ಬೆಳಿಗ್ಗೆ ಬೇಗನೆ ಎದ್ದು ಕನ್ನಡಿಯಲ್ಲಿ ನನ್ನ ಮಕ್ಕ ನಾನೇ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ಬಟ್ಟೆ ಬಿಚ್ಚಾಕ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ಮತ್ತೆ ಕನ್ನಡಿಯಲ್ಲಿ ನನ್ನ ಮಕ್ಕ ನಾನೇ ನೋಡ್ಕೊಂಡ್ಬಿಟ್ಟೆ. ಆಯ್ತು ಆಮೇಲೆ ಅಲ್ಲಿಂದ ನಮ್ಮ ರಾಯರಿಗೆ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಾನು ತಿಂಡಿ ಮಾಡ್ಕೊಂಡು ನನ್ನ ಮನೆ ಬಿಟ್ಟು ನಮ್ಮ ಫ್ರೆಂಡ್ ಮನೆ ಕಡೆಗೆ ಬಂದೆ. ನಮ್ಮ ಫ್ರೆಂಡ್ ಮನೆ ಕಡೆಗೆ ಬಂದಿದ್ದೆ. ನಮ್ಮ ಹುಡುಗ ಗೇಮ್ ಮಾಡ್ಕೊಂಡು ಕೂತಿದ್ದ. ಆಮೇಲೆ ಅಲ್ಲಿಂದ ನಮ್ಮ ಹುಡುಗ ಗೇಮ್ ಆಡ್ತಿದ್ದ ಅಂತ ನಾನು ನಮ್ಮ ಹುಡುಗನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಮ ಹುಡುಗನ ಗೇಮ್ ಪ್ಲೇ ನೋಡ್ತಿದ್ದೆ. ನಮ್ಮ ಹುಡುಗ ಗೇಮ್ ಆಡ್ತಾನೆ ಹಿಂದಿ ಕಲ್ತ್ಕೊಂಡ್ಬಿಟ್ಟ ನೋಡಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆಮೇಲೆ ಅಲ್ಲಿಂದ ನಮ್ಮ ಹುಡುಗನ ಗೇಮ್ ಪ್ಲೇ ನೋಡ್ಕೊಂಡು ನಮ್ಮ ತೋಟದ ಸೆಡ್ಡಿಗೆ ಬಂದು ನಮ್ಮ ಮೇಕೆಗೆಲ್ಲ ಸ್ವಲ್ಪ ತೋಟಕ್ಕೆ ಬಿಟ್ಟು ಮೇಕೆ ಅಲ್ಲಿಂದ ಹಾಗೆ ನಾನು ಸ್ವಲ್ಪ ಮೇಯ್ಸ್ಕೊಂಡ್ಬಿಟ್ಟು ಆಮೇಲೆ ಮನೆಗೆ ಹೋದ್ರೆ ನಮ್ಮ ಅಜ್ಜಿಗೆ ಊಟ ಹಾಕೊಡ ಅಂತ ಹೇಳಿದಕ್ಕೆ ನಮ್ಮ ಅಜ್ಜಿ ಕೆಲಸದಿಂದ ಇವಾಗ ತಾನೇ ಬಂದಿತ್ತೆ. ಊಟ ಹಾಕೊಡ ಅಂತ ಹೇಳಿದಕ್ಕೆ ನಮ್ಮ ಅಜ್ಜಿ ಹಿಂಗೆ ಹೇಳ್ಬಿಡ್ಬೇಕಾ, ಊಟ ಈ ಕೆಲಸದಿಂದ ಬಂದಿದ್ದೀನಿ, ಊಟ ಗೀಟ ಎಲ್ಲ ಹಾಕಿ ಕೊಡ್ತೀನಿ ನಿನಗೆ. ಏನು ಕೆಲಸ ಮಾಡ್ತಿದ್ದೀರ, ಎಷ್ಟು ಮಾಡ್ತಿದ್ದೀರ? ನಾನು ಗೋಳ ವಯಸ್ಸು ಬಂದಿರ ಹಾಗೆ 2 ಗಂಟೆ ಸಾಕಾಗೆ ಊಟ ಇಲ್ಲ ಏನಿಲ್ಲ ಹೋಗಾತ್ಲಾಗೆ. ಯಾಕೆ ಕಳಿಸ್ತೀರ ಹೀಗೆ? ಸೊ ಗೈಸ್ ನಮ್ಮ ಅಜ್ಜಿ ಅಷ್ಟು ಬೈದು ನಮ್ಮಲ್ಲಿ ಪ್ರೀತಿ ತೋರಿಸ್ಬಿಟ್ಟು ಊಟ ಕೊಡ್ತು. ಆಮೇಲೆ ಅಲ್ಲಿಂದ ನಾನು ಊಟ ಮಾಡ್ಕೊಂಡ್ಬಿಟ್ಟು ಸೊ ಓಕೆ ಗೈಸ್ ಇವತ್ತಿನ ಲಾಗ್ ಇಷ್ಟ ಆಯ್ತು. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ತಪ್ಪದೆ ಫಾಲೋ ಮಾಡ್ಕೊಂಡ್ರೆ ಇಂಥ ಫನ್ನಿ ಲಾಗ್ ಕೊಡ್ತಾ ಇರ್ತೀನಿ ನೋಡಿ. ಎಂಜಾಯ್ ಮಾಡಿ. ಓಕೆ ಬೈ ಬೈ ಟಾಟಾ ಲವ್ ಯು ಆಲ್. ಲೈಕ್ ಮಾಡ್ರಿ, ಒಂದು ಫಾಲೋ ಮಾಡ್ರೋ ಶಿಷ್ಯಂದ್ರ.